ವಾರದ ಯಾವುದಾದ್ರೂ ಒಂದು ದಿನ ಮನೆಯಲ್ಲಿರುವಂಥ ಉಪ್ಪಿನ ಡಬ್ಬಿಯಲ್ಲಿ ಈ ಒಂದು ಗುಪ್ತವಾದ ವಸ್ತುವನ್ನು ಇಟ್ಟುಬಿಡಿ. ಜೀವನದ ಎಲ್ಲ ಕಷ್ಟಗಳಿಂದ, ಎಲ್ಲ ದೋಷಗಳಿಂದ, ಅದು ವಾಸ್ತು ದೋಷ ಇರಲಿ, ಶನಿ ದೋಷ ಇರಲಿ, ತಕ್ಷಣವೇ ನಿಮಗೆ ಮುಕ್ತಿ ಸಿಗುತ್ತದೆ. ಇಲ್ಲಿ ತಾಯಿ ಲಕ್ಷ್ಮೀದೇವಿಯ ಯಾವ ರೀತಿಯ ಆಶೀರ್ವಾದ ಸಿಗುತ್ತದೆ ಅಂದರೆ, ಇದಾದ ನಂತರ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ನೀವು ಕೋಟ್ಯಾಧೀಶರೂ ಆಗುವಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನೀವು ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಷಯವನ್ನು ತಿಳಿಸಿರಿ. ನೀವು ಉಪ್ಪನ್ನು ಇಡಲು ಯಾವುದಾದ್ರೂ ಸಪ್ರೇಟ್ ಆಗಿರುವ ಡಬ್ಬಿಯನ್ನು ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು. ಸ್ನೇಹಿತರೆ, ಒಂದು ವೇಳೆ ಇಟ್ಟಿಲ್ಲ ಅಂದರೆ ಹಿಂದೆ ಹೋಗಿ ಒಂದು ಡಬ್ಬಿಯನ್ನು ತಕ್ಷಣ ತೆಗೆದುಕೊಂಡು ಬನ್ನಿ. ಅದರಲ್ಲಿ ಉಪ್ಪನ್ನು ಹಾಕಿ ಭಿನ್ನವಾಗಿ ಸಪ್ರೇಟಾಗಿ ಇಟ್ಟುಬಿಡಿ. ಯಾಕಂದರೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ಒಂದು ಉಪಾಯವನ್ನು ತಿಳಿಸ್ತೀವೋ ಅದರಲ್ಲಿ ನೀವು ಉಪ್ಪಿನ ಡಬ್ಬಿಯಲ್ಲಿ ಸರಿಯಾದ ಮುಹೂರ್ತದಲ್ಲಿ ಒಂದು ಗುಪ್ತವಾದ ವಸ್ತುವನ್ನು ಮುಚ್ಚಿಡಬೇಕು. ಇದರ ಬಗ್ಗೆ ತಂತ್ರಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ಇದರ ಲಾಭವನ್ನು ಅನುಭವಕ್ಕೆ ತಂದ ನಂತರವೇ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ಯಾಕಂದರೆ ನಿಮಗೂ ಲಾಭ ಸಿಗಲಿ ಅಂತ ನಮ್ಮ ಆಸೆ ಇದೆ. ಇಲ್ಲಿ ನೀವು ಪರೀಕ್ಷೆ ಮಾಡಿ ಕೂಡ ನೋಡ್ಬೋದು. ತಂತ್ರಶಾಸ್ತ್ರದಲ್ಲಿ ತಿಳಿಸಿದ ಹಾಗೆ ಆ ಒಂದು ವಸ್ತುವನ್ನು ನೀವೇನಾದರೂ ಉಪ್ಪಿನ ಡಬ್ಬಿಯಲ್ಲಿ ಮುಚ್ಚಿಟ್ರೆ ನಂಬಿಕೆ ಇಡಿ, ಈ ಉಪಾಯವನ್ನು ಮಾಡಿದ ನಂತರ ಇಲ್ಲಿ ಕೇವಲ ನಿಮಗೆ ಜನ್ಮ ಜನ್ಮಾಂತರದ ಬಡತನ, ದರಿದ್ರತೆ, ವಾಸ್ತುದೋಷ, ಕಷ್ಟಗಳಿಂದ ಮುಕ್ತಿ ಸಿಗೋದಷ್ಟೇ ಅಲ್ಲದೆ, ಒಂದೊಳ್ಳೆ ಈ ಉಪಾಯವನ್ನು ನೀವು ಸರಿಯಾದ ಮುಹೂರ್ತದಲ್ಲಿ ಮಾಡಿದ್ರೆ ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರುವಂಥ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ಬರುವಂಥ ಹಣಕಾಸಿನಲ್ಲಿ ವೃದ್ಧಿಯಾಗುತ್ತದೆ. ನಿಮ್ಮ ನಿಂತು ಹೋದಂಥ ವ್ಯಾಪಾರ ನಡೆಯುತ್ತದೆ. ನಿಮ್ಮ ಮನೆಯಲ್ಲಿ ವೃದ್ಧಿಯಾಗುತ್ತದೆ, ಉನ್ನತಿಯಾಗುತ್ತದೆ. ಇದು ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ, ಕೇವಲ ನಿಮ್ಮಲ್ಲಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ಚಮತ್ಕಾರಿಕ ಬದಲಾವಣೆಯನ್ನು ತರುತ್ತದೆ. ಒಂದು ಮಾತನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ಜನರ ಮನೆಯಲ್ಲಿರುವಂಥ ಉಪ್ಪಿನ ಡಬ್ಬಿಯು ಅವರ ಆರ್ಥಿಕ ಸ್ಥಿತಿಯೊಂದಿಗೆ ಸಂಬಂಧವನ್ನು ಇಡುತ್ತದೆ. ಜ್ಯೋತಿಷಾಸ್ತ್ರದಲ್ಲಂತೂ ಕ್ಲಿಯರ್ ಆಗಿ ಬರೆದಿದ್ದಾರೆ. ಒಂದು ವೇಳೆ ಯಾವುದಾದ್ರೂ ಮನೆಯಲ್ಲಿ ಅವರ ಉಪ್ಪಿನ ಡಬ್ಬಿ ಖಾಲಿಯಾದರೆ ಇದರ ಕೆಟ್ಟ ಪ್ರಭಾವ ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ಬೀಳುತ್ತದೆ. ಆ ಮನೆಯ ವಾಸ್ತು ದೋಷವು ಕೆಟ್ಟೋಗುತ್ತದೆ. ಈ ಮಾತಿನರ್ಥ, ಉಪ್ಪಿನ ಬಗ್ಗೆ ನೀವು ಕಾಳಜಿ ವಹಿಸಲಿಲ್ಲ ಅಂದರೆ ಜೀವನದಲ್ಲಿ ಹಲವಾರು ಪ್ರಕಾರದ ಸಮಸ್ಯೆಗಳು ಎದುರಾಗುತ್ತವೆ. ಇನ್ನೊಂದೆಡೆ ಉಪ್ಪಿನ ಬಗ್ಗೆ ಇರುವಂಥ ಕೆಲವು ಆ ಉಪಾಯಗಳನ್ನು ನೀವು ಮಾಡಿದ್ರೆ ತಂತ್ರಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರದಲ್ಲಿ ಅವುಗಳ ಬಗ್ಗೆ ತಿಳಿಸಿದ್ದಾರೆ. ನಂಬಿಕೆ ಇಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಕಬೋರ್ಡ್ ಹಣದಿಂದ ತುಂಬೋದಷ್ಟೇ ಅಲ್ಲದೆ ನಿಮ್ಮ ಮೇಲೆ ಧನ ಸಂಪತ್ತಿನ ಮಳೆಯಾಗುತ್ತದೆ. ನಿಮ್ಮ ಬಳಿ ಎಷ್ಟು ಧನ ಸಂಪತ್ತು ಬರುತ್ತದೆ ಅಂದರೆ ನಿಮ್ಮ ಮುಂಬರುವಂಥ 7 ತಲೆಮಾರು ಕೂಡ ಧನ ಸಂಪತ್ತಿನಲ್ಲಿ ರಾಜ್ಯವನ್ನು ಆಳುತ್ತಾರೆ. ಸ್ನೇಹಿತರೆ, ನೀವು ಕೋಟ್ಯಾಧೀಶರಾಗಲು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಸಮಸ್ಯೆಗಳು ದೂರ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಕಷ್ಟಗಳು, ದೋಷಗಳು ಎದುರಿಸಬಾರದಂತ ಇಷ್ಟಪಡ್ತಾ ಇದ್ದರೆ, ನಿಮಗೆ ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿಯ ಆ ಒಂದು ಆಶೀರ್ವಾದ ಸಿಕ್ಕುವ, ಯಾವತ್ತಿಗೂ ಧನ ಸಂಪತ್ತಿನ ಕೊರತೆ ಆಗಬಾರದಂತ ನೀವು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಧನ ಸಂಪತ್ತಿನ ಸಮಸ್ಯೆಗಳನ್ನು ನೀವು ಎದುರಿಸಬಾರದಂತ ಇಷ್ಟಪಡ್ತಾ ಇದ್ದರೆ, ಇಂದಿನ ಈ ಚಿಕ್ಕ ವಿಡಿಯೋವನ್ನು ಕೊನೆಯ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ನೋಡಿರಿ. ಯಾಕಂದರೆ ಸ್ನೇಹಿತರೆ, ಉಪ್ಪು ಒಂದು ಸಿಂಪಲ್ ಆಗಿರುವಂಥ ವಸ್ತು ಆಗಿದೆ. ಇದು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಇರುತ್ತದೆ. ಇದು ಕೇವಲ ಆಹಾರದಲ್ಲಿ ಹಾಕಲು ಮಾತ್ರ ಉಪಯೋಗಕ್ಕೆ ಬರೋದಿಲ್ಲ. ಇದರ ಹಲವಾರು ಲಾಭಗಳು ಸಹ ಇವೆ. ಇವು ನಮ್ಮ ಇಡೀ ಮನೆಯ ಸುಖ ಸಮೃದ್ಧಿಯೊಂದಿಗೆ ಹೊಂದಿಕೊಂಡಿವೆ. ಇದಕ್ಕಾಗಿ ನೀವು ಉಪ್ಪನ್ನು ತಿನ್ನುವ ಅವಶ್ಯಕತೆ ಬರೋದಿಲ್ಲ. ಬದಲಿಗೆ ಅದರ ಕೆಲವು ಪ್ರಯೋಗಗಳನ್ನು ಮಾಡಬೇಕಾಗುತ್ತೆ. ಇದರ ಲಾಭದ ಬಗ್ಗೆ ತಿಳಿದರೆ ನೀವು ಅಚ್ಚರಿ ಪಡ್ತೀರಾ. ಇದು ನಿಮಗೆ ಮೂಢನಂಬಿಕೆ ಅಂತಾನೂ ಅನ್ನಿಸ್ಬೋದು. ಆದರೆ ವಾಸ್ತು ಮತ್ತು ಜ್ಯೋತಿಷಾಸ್ತ್ರದಲ್ಲಿ ಮನೆಯ ಸುಖ ಸಮೃದ್ಧಿ, ಹಲವಾರು ಸಮಸ್ಯೆಗಳನ್ನು ದೂರ ಮಾಡಲು ಉಪ್ಪಿಗೆ ಸಂಬಂಧಪಟ್ಟಂಥ ಉಪಾಯಗಳನ್ನು ತಿಳಿಸಿದ್ದಾರೆ. ಈ ಉಪಾಯಗಳನ್ನು ಮಾಡಿದ ನಂತರ ನಿಮ್ಮ ಕುಟುಂಬ ಆಗಲಿ, ನೀವು ಆಗಲಿ ಜೀವನದಲ್ಲಿ ತುಂಬ ಮುಂದೆ ಸಾಗುವಿರಿ. ಹಾಗಾಗಿ ಯಾವತ್ತಿಗೂ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಎಲ್ಲರಿಗೂ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಈಗಲೇ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಹಾಗೆ ನೀವು ಸಹ ತಾಯಿ ಲಕ್ಷ್ಮೀದೇವಿಯ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿರಿ. ಮತ್ತು ಒಂದು ಕೆಲಸವನ್ನು ಖಂಡಿತ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿ ಯಾವುದಂತ ಬರೆಯಿರಿ. ಅಥವಾ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದನ್ನು ಬರೆಯಿರಿ. ನಿಮ್ಮ ರಾಶಿ ಮತ್ತು ಸಮಸ್ಯೆಯ ಅನುಸಾರವಾಗಿ ಯಾವುದಾದ್ರೂ ಉಪಾಯಗಳಿದ್ದರೆ ಅವುಗಳ ಬಗ್ಗೆ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಸ್ನೇಹಿತರೆ,
ಇಲ್ಲಿ ನೋಡೋದಾದರೆ ತಂತ್ರಶಾಸ್ತ್ರದ ಅಧ್ಯಾಯ 112ರಲ್ಲಿ ಕ್ಲಿಯರ್ ಆಗಿಯೇ ಬರೆದಿದ್ದಾರೆ. ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಉಪ್ಪು ಇಲ್ಲ ಅಂದರೆ ಅವರ ಆಹಾರದ ಸ್ವಾದ ಏನೂ ಇರೋದಿಲ್ವ, ಅದೇ ರೀತಿಯಾಗಿ ಇನ್ನೊಂದೆಡೆ ಮನುಷ್ಯನ ಜೀವನವೂ ಕೂಡ ಉಪ್ಪು ಇಲ್ಲ ಅಂದರೆ ಅಪೂರ್ಣ ಅಂತ ತಿಳಿಯಲಾಗಿದೆ. ಇಲ್ಲಿ ಉಪ್ಪು ಕೇವಲ ಮನೆಯ ವಾಸ್ತುವಿಗೆ ಸಂಬಂಧಪಡೋದಷ್ಟೇ ಅಲ್ಲದೆ ಉಪ್ಪು ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಯ ಮೇಲೆ ತನ್ನ ಪ್ರಭಾವವನ್ನು ಕೂಡ ಹಾಕುತ್ತದೆ. ಇಲ್ಲಿಯ ತನಕ ವೇದ ಪುರಾಣಗಳಲ್ಲೂ ಸಹ ಕ್ಲಿಯರ್ ಆಗಿ ಬರೆದಿದ್ದಾರೆ. ಯಾರ ಮನೆಯಲ್ಲಿ ಉಪ್ಪಿನ ಡಬ್ಬಿಯು ಖಾಲಿ ಇರುತ್ತದೆಯೋ ಆ ಮನೆಯ ವೃದ್ಧಿ ಯಾವತ್ತಿಗೂ ಆಗೋದಿಲ್ಲ. ಯಾರ ಮನೆಯಲ್ಲಿ ಉಪ್ಪಿನ ಪ್ರಯೋಗವನ್ನು ಸರಿಯಾಗಿ ಮಾಡ್ತಾರೋ ಆ ಮನೆಯ ವೃದ್ಧಿಯೂ ಆಗುತ್ತದೆ, ಆ ಮನೆಯ ಉನ್ನತಿಯೂ ಆಗುತ್ತದೆ. ಆ ಮನೆಯ ಮೇಲೆ ಯಾವತ್ತಿಗೂ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವೂ ಇರುತ್ತದೆ. ಸ್ನೇಹಿತರೆ, ಈಗ ಉಪ್ಪಿನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತೀವಿ. ಇವುಗಳನ್ನು ನೀವು ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಸ್ನೇಹಿತರೆ, ದಿನಚರಿಯ ವಿಷಯಗಳಲ್ಲಿ ಈ ಮಾತುಗಳನ್ನು ನೀವು ಖಂಡಿತವಾಗಿ ನೆನ್ಪಿಟ್ಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರ್ತಾ ಇದ್ದರೆ ಅವು ತಮ್ಮ ದಾರಿಯನ್ನು ಬದಲಾಯಿಸುತ್ತವೆ. ಈ ಉಪಾಯಗಳನ್ನು ಮಾಡಿದ ನಂತರ ಜೀವನದಲ್ಲಿ ಎಷ್ಟು ಸಾಧನೆಗಳನ್ನು ನೀವು ಮಾಡ್ತೀರಾ ಅಂದರೆ, ಇದಾದ ನಂತರ ಸಮಾಜಕ್ಕೆ ನೀವು ಒಂದು ಉದಾಹರಣೆ ಆಗ್ತೀರಾ. ನಿಮ್ಮ ಮನೆಯ ವೃದ್ಧಿಯೂ ಆಗುತ್ತದೆ. ನಿಮ್ಮ ಮನೆಯ ಮೇಲೆ ಯಾವತ್ತಿಗೂ ತಾಯಿ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆ. ಇಲ್ಲಿ ಎಲ್ಲ ಮಾತುಗಳನ್ನು ಗಮನವಿಟ್ಟು ಕೇಳಿರಿ. ಇಲ್ಲಿಯ ತನಕ ವಿಡಿಯೋವನ್ನು ನೀವು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿರಿ. ಎಲ್ಲಕ್ಕಿಂತ ಮೊದಲು ದರಿದ್ರತೆಯಿಂದ ಮುಕ್ತಿ ಪಡೆಯುವಂಥ ಮಹಾ ಉಪಾಯವನ್ನು ತಿಳಿಸ್ತೀವಿ. ಒಂದು ವೇಳೆ ನಿಮ್ಮ ಮನೆಗೆ ದರಿದ್ರತೆಯು ತನ್ನ ಹೆಜ್ಜೆಯನ್ನು ಇಟ್ಟಿದೆ ಅಂತ ಅಂದ್ಕೊಳ್ಳಿ. ಮನೆಯಲ್ಲಿ ಜನರ ನಡುವೆ ನೆಮ್ಮದಿ ಇರೋದಿಲ್ಲ. ನಿಮ್ಮ ಮನೆಯ ಜನ ಏನೇ ಕೆಲಸ ಮಾಡಿದ್ರೂ ಅವುಗಳಲ್ಲಿ ಅಡಚಣೆ ತೊಂದರೆಗಳು ಬರ್ತಾ ಇರುತ್ತವೆ. ನಿಮ್ಮ ಮನೆಯ ಉನ್ನತಿ ಮತ್ತು ಆದಾಯ ಪೂರ್ತಿಯಾಗಿ ನಿಂತಿರುತ್ತದೆ. ಇದಕ್ಕಾಗಿ ಕೇವಲ ಒಂದು ಚಿಕ್ಕ ಉಪಾಯವನ್ನು ನೀವು ಮಾಡಬೇಕು. ಈ ಉಪಾಯವನ್ನು ಮಾಡಿದ ನಂತರ ಕೇವಲ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಆಗೋದಷ್ಟೇ ಅಲ್ಲದೆ ನಿಮ್ಮ ಮನೆಯ ವೃದ್ಧಿಯೂ ಆಗುತ್ತದೆ, ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ. ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ತುಂಬ ಮುಂದೆ ಸಾಗುತ್ತಾರೆ, ಸಾಧನೆಗಳನ್ನು ಮಾಡುತ್ತಾರೆ. ನೋಡಿ ಸ್ನೇಹಿತರೆ, ಈ ಒಂದು ಮಾತನ್ನು ವಿಶೇಷವಾಗಿ ಗಮನದಲ್ಲಿಟ್ಕೊಳ್ಳಿ. ಗುರುವಾರವನ್ನು ಬಿಟ್ಟು ಒಂದು ವೇಳೆ ಯಾವುದಾದ್ರೂ ದಿನ ನಿಮ್ಮ ಮನೆಯಲ್ಲಿ ನೀವು ನೆಲವನ್ನು ಒರೆಸ್ತಾ ಇದ್ದರೆ ನೆಲ ಒರೆಸುವಂಥ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿರಿ. ಸ್ನೇಹಿತರೆ, ಯಾವತ್ತಿಗೂ ಗುರುವಾರದ ದಿನ ಮನೆಯಲ್ಲಿ ನೆಲವನ್ನು ಒರೆಸಬಾರದು. ಒಂದು ವೇಳೆ ಗೊತ್ತಿಲ್ಲದೆ ನೀವು ಗುರುವಾರ ನೆಲ ಒರೆಸ್ತಾ ಇದ್ದರೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸ ಮಾಡುತ್ತವೆ. ಹಾಗಾಗಿ ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ವಾರದ ಯಾವುದಾದ್ರೂ ಒಂದು ದಿನ ಅಂದರೆ ಗುರುವಾರ ಬಿಟ್ಟು ನೆಲವನ್ನು ಒರೆಸುವಂಥ ಸಮಯದಲ್ಲಿ ಆ ನೀರಿನಲ್ಲಿ ಒಂದು ಚಮಚ ಅಥವಾ ಒಂದು ಮುಷ್ಟಿಗೆಯಷ್ಟು ಉಪ್ಪನ್ನು ಹಾಕಿ ನೆಲವನ್ನು ಒರೆಸಿರಿ. ವಾರದಲ್ಲಿ ಕೇವಲ ಇಷ್ಟು ಮಾಡಿದ್ರೂ ಕೂಡ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳ ನಾಶ ಆಗುತ್ತದೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ವಾಸ ಆಗುತ್ತದೆ. ಯಾರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ವಾಸ ಇರುತ್ತದೆಯೋ ಅಲ್ಲಿ ದೇವಾನುದೇವತೆಗಳ ಶಕ್ತಿ ವಾಸ ಆಗುತ್ತವೆ. ಆ ಮನೆಯ ವೃದ್ಧಿಯೂ ಆಗುತ್ತದೆ, ಆ ಮನೆಯ ಉನ್ನತಿಯೂ ಆಗುತ್ತದೆ. ಆ ಮನೆಯಲ್ಲಿರುವಂಥ ಜನರು ತಮ್ಮ ಜೀವನ ಕಾಲದಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರು ಆ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗುತ್ತದೆ. ಈ ಉಪಾಯ ಮಾಡೋದ್ರಿಂದ ನಿಮ್ಮ ಮನೆಯ ವಾಸ್ತು ದೋಷ ಕೂಡ ಬೇರು ಸಮೇತವಾಗಿ ನಾಶ ಆಗುತ್ತದೆ. ಸ್ನೇಹಿತರೆ, ಧನ ಪ್ರಾಪ್ತಿ, ಧನ ಸಂಪತ್ತಿನ ಆಗಮನ ಆಗಬೇಕಂದ್ರೆ ಯಾವತ್ತಿಗೂ ಮನೆಯಲ್ಲಿರುವಂಥ ಉಪ್ಪನ್ನು ಗಾಜಿನ ಬಾಟಲ್ನಲ್ಲಿ ಇಡಬೇಕು. ಅದರಲ್ಲಿ 4ರಿಂದ 5 ಲವಂಗಗಳನ್ನು ಹಾಕಿರಿ. ಇದರಿಂದ ಧನ ಸಂಪತ್ತಿನ ಆಗಮನದಲ್ಲಿ ವೃದ್ಧಿಯಾಗುತ್ತದೆ. ಇನ್ನೊಂದೆಡೆ ಎಲ್ಲಿ ಉಪ್ಪಿನಲ್ಲಿ ಸುಗಂಧ ಇರುತ್ತದೆಯೋ ಅಲ್ಲಿ ಧನ ಸಂಪತ್ತಿನ ಕೊರತೆ ಇರೋದಿಲ್ಲ. ಉದಾಹರಣೆಗಾಗಿ ಜೀವನದಲ್ಲಿ ನೀವು ತುಂಬ ಶ್ರಮ ಪಡ್ತಾ ಇರ್ತೀರಾ, ಕಷ್ಟಪಡ್ತಾ ಇರ್ತೀರಾ, ಆದರೆ ಬಂದಿರುವಂಥ ಹಣ ವ್ಯರ್ಥವಾಗಿ ಖರ್ಚಾಗಿ ಹೋಗ್ತಾ ಇರುತ್ತೆ. ಇದಕ್ಕಾಗಿ ಒಂದು ಚಿಕ್ಕ ಉಪಾಯವನ್ನು ಮಾಡಿರಿ. ಒಂದು ವೇಳೆ ಈ ಉಪಾಯವನ್ನು ನೀವು ಸರಿಯಾದ ಮುಹೂರ್ತದಲ್ಲಿ ಮಾಡಿದ್ರೆ ನಂಬಿಕೆ ಇಡಿ, ಕೇವಲ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರೋದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರುವಂಥ ದಾರಿಗಳು ತೆರೆದುಕೊಳ್ಳುತ್ತವೆ. ಏನೇ ಧನ ಸಂಪತ್ತು ಬಂದರೂ ಅದರಲ್ಲಿ ವೃದ್ಧಿಯಾಗುತ್ತೆ. ಈ ಉಪಾಯವನ್ನು ನೀವು ಬುಧವಾರದ ದಿನ ಮಾಡಬೇಕು. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಒಂದು ಗಾಜಿನ ಗ್ಲಾಸನ್ನು ತೆಗೆದುಕೊಳ್ಳಿ. ಇದನ್ನು ಬಿಟ್ಟು ಬೇರೆಯ ಗ್ಲಾಸನ್ನು ನೀವು ತೆಗೆದುಕೊಳ್ಬಾರ್ದು. ಅದರಲ್ಲಿ ಪೂರ್ತಿಯಾಗಿ ಗಂಗಾ ಜಲವನ್ನು ಹಾಕಿರಿ. ಮಾರ್ಕೆಟ್ನಲ್ಲಂತೂ ಗಂಗಾ ಜಲ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತದೆ. ಈ ಒಂದು ಗ್ಲಾಸ್ ನೀರಲ್ಲಿ ನೀವು ಒಂದು ಚಮಚ ಉಪ್ಪನ್ನು ಹಾಕಬೇಕು. ಈ ಗ್ಲಾಸ್ ಮೇಲೆ ಒಂದು ಕೆಂಪು ಬಣ್ಣದ ಬಟ್ಟೆಯಿಂದ ಮುಚ್ಚಬೇಕು. ಅದನ್ನು ಮೌಲಿ ದಾರದಿಂದ ಕಟ್ಟಬೇಕು. ಯಾವ ರೂಮ್ನಲ್ಲಿ ನೀವು ಹೆಚ್ಚಿನ ಸಮಯ ಕಳೆಯುತ್ತೀರೋ ಅಲ್ಲಿ ಇದನ್ನು ಇಟ್ಟುಬಿಡಿ. ನೀವು ಯಾವುದೇ ದಿಕ್ಕಿನಲ್ಲಿ ಬೇಕಾದರೂ
ಈ ಒಂದು ಗ್ಲಾಸ್ ನೀರನ್ನು ಇಟ್ಟುಬಿಡಿ. ಪ್ರತಿ 15 ದಿನಕ್ಕೊಮ್ಮೆ ಈ ಗ್ಲಾಸಲ್ಲಿರುವಂಥ ನೀರನ್ನು ಬದಲಾಯಿಸಬೇಕು. ತಂತ್ರಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಈ ಉಪಾಯವನ್ನು ಮಾಡಿದ್ರೆ ಆ ವ್ಯಕ್ತಿಯ ಜೀವನದಲ್ಲಿರುವಂಥ ಎಲ್ಲ ದೋಷಗಳು ನಾಶ ಆಗುತ್ತವೆ. ಈ ಉಪಾಯವನ್ನು ಮಾಡಿದ ನಂತರ ಹೇಗೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನದ ದಾರಿಗಳು ತೆರೆದುಕೊಳ್ಳುತ್ತವೆ ಅಂತ ನೋಡ್ತೀರಾ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮೇಲೆ ಮಂಗಳ ದೋಷ ಇದ್ದರೆ, ನಿಮ್ಮ ಮೇಲೆ ಶನಿ ದೋಷ ಇದ್ದರೆ ಇಲ್ಲಿ ಒಂದು ಚಿಕ್ಕ ಉಪಾಯವನ್ನು ಪ್ರತಿ ಮಂಗಳವಾರ ಅಥವಾ ಶನಿವಾರ ಮಾಡಲು ಶುರು ಮಾಡಿ. ನಿಮ್ಮ ಮೇಲೆ ಏನೇ ದೋಷ ಇದ್ದರೂ ಅವುಗಳ ಪ್ರಭಾವ ಶೂನ್ಯಕ್ಕೆ ಸಮಾನವಾಗಿ ಬಿಡುತ್ತದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಮಂಗಳವಾರ ಅಥವಾ ಶನಿವಾರ ಒಂದು ಬಟ್ಟಲಲ್ಲಿ ಮೊಸರನ್ನು ತೆಗೆದುಕೊಳ್ಳಿ. ಅದರಲ್ಲಿ ಕಪ್ಪು ಉಪ್ಪನ್ನು ಸ್ವಲ್ಪ ಸೇರಿಸಿ ಅದರ ಸೇವನೆಯನ್ನು ಮಾಡಬೇಕು. ಈ ರೀತಿ ಮಾಡಿದ್ರೆ ನಿಮ್ಮ ಮೇಲೆ ಶನಿ ದೋಷ ಇರಲಿ, ಮಂಗಳ ದೋಷ ಇರಲಿ, ಸಾಡೆ ಸಾತ್ನಂಥ ಸಮಸ್ಯೆಗಳಿದ್ದರೂ ಅವು ಶೂನ್ಯಕ್ಕೆ ಸಮಾನವಾಗಿ ಬಿಡುತ್ತವೆ. ಇದು ಒಂದು ಯಾವ ರೀತಿಯ ಉಪಾಯ ಆಗಿದೆ ಅಂದರೆ ನೀವು ಯಾವುದೇ ಪಂಡಿತರಿಗೆ ಕೇಳಿದ್ರೂ ಕೂಡ ಅವರು ಇದರ ಬಗ್ಗೆ ಹೇಳ್ತಾರೆ. ಇದನ್ನು ನೀವು ಮಾಡಿದ್ರೆ ನಿಮ್ಮ ದುರ್ಭಾಗ್ಯ ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ. ನಿಮ್ಮ ನವಗ್ರಹದ ತೊಂದರೆ ಶಾಂತ ಆಗುತ್ತದೆ.